ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ತನಿಖೆ ಚುರುಕಾಗಿ ನಡೀತಾ ಇದೆ. ಚಿತ್ರದುರ್ಗಕ್ಕೆ ಡಿ ಗ್ಯಾಂಗ್ನ ಕರೆದೊಯ್ಯುತ್ತಾರೆ ಇವತ್ತು ಪೊಲೀಸರು. ನಿನ್ನೆ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋಗಿದ್ರು ಈ ಆರೋಪಿಗಳನ್ನ ಸ್ಥಳ ಮಾಜೂರು ಮಾಡಲಿಕ್ಕೆ. ಇವತ್ತು ದುರ್ಗದ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಯಾಕಂದ್ರೆ ಅಲ್ಲಿಂದ ಕಿಡ್ನಾಪ್ ಆಗಿದ್ದು ರೇಣುಕಾಸ್ವಾಮಿ. ಆರೋಪಿಗಳೊಂದಿಗೆ ಸ್ಥಳ ಮಹಜರು ಕೂಡ ನಡೆಸಲಿದ್ದಾರೆ. 4 ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ ಖಾಕಿ ಪಡೆ. ಕಿಡ್ನಾಪ್ ಆರೋಪಿ ರಾಘವೇಂದ್ರ, ಕಾರ್ತಿಕ್, ನಂದೀಶ್ ಹಾಗೆ ಪವನ್. ಈ ರಾಘವೇಂದ್ರ ಅಲ್ಲಿ ಚಿತ್ರದುರ್ಗದ ಅಭಿಮಾನಿ ಸಂಘದ ಅಧ್ಯಕ್ಷ, ಅವನು ಡಿ ಬಾಸ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತೆ. ಈ ಡಿ ಗ್ಯಾಂಗ್ನ 4 ಕರೆದುಕೊಂಡು ಹೋಗ್ತಾರೆ, ಸ್ಥಳ ಮಹಜರು ಮಾಡ್ತಾರೆ. ಎಲ್ಲಿ ಅಂದರೆ ಈ ಸ್ಥಳ ಮಹಜರು ಕಾರ್ಯ ಹೇಗಿರುತ್ತೆ ಅಂತ ಹೇಳಿದ್ರೆ, ಸ್ಪಾಟ್ಗೆ ಹೋಗೋದು. ಈಗ ಕೊಲೆದು ನಿನ್ನೆ ಶೆಡ್ಗೆ ಹೋಗಿದ್ರು, ಅಲ್ಲಿ ಸ್ಪಾಟ್ಗೆ ಹೋಗಿದ್ರು, ಅಲ್ಲಿ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ 4 ಜನರನ್ನ. ಈ ರಾಘವೇಂದ್ರನ ಮೂಲಕ ಅವನು ಕೆಡವಿದ್ದು, ಎಲ್ಲಿ ಕಿಡ್ನಾಪ್ ಮಾಡಿದ್ರಿ, ಯಾವ ವಾಹನ ಬಳಸ್ಕೊಂಡ್ರಿ, ಅವನ ಹೇಗೆ ಕರೆಸ್ಕೊಂಡ್ರಿ, ಯಾವ ಪ್ಲೇಸಲ್ಲಿ ನಿಂತಿದ್ದ ಅವನು, ನೀವು ಅಟ್ಯಾಕ್ ಮಾಡಿದ್ರ, ಅವನಿಗೆ ಹೊಡೆದು ಬಡ್ದು ಎತ್ತಾಕೊಂಡು ಬಂದ್ರ, ಅಥವಾ ಏನೋ ಸುಳ್ಳು ಹೇಳಿ ಅವನ ಗಾಡೀಲಿ ಕೂರಿಸ್ಕೊಂಡ್ರ, ಈ ಎಲ್ಲ ಪ್ರಶ್ನೆಗಳನ್ನು ಸ್ಥಳ ಮಹಜರು ಸಂದರ್ಭದಲ್ಲಿ ನಡೆಸಲಿದ್ದಾರೆ. ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಕೂಡ ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನು ಮಾಡಿಕೊಳ್ಬೇಕಲ್ಲ. ಯಾಕಂದರೆ ಚಿತ್ರದುರ್ಗದ ಜನ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಈ ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ಚಿತ್ರದುರ್ಗ ಈಗ ಆ ಸ್ಪಾಟಲ್ಲಿ ಹೋದರೆ ಮತ್ತೆ ಅಹಿತಕರ ಘಟನೆಗಳಾಗ್ಬೋದು. ಹಾಗಾಗಿ ಬಿಗಿ ಭದ್ರತೆಯನ್ನು ಕೂಡ ಪೊಲೀಸರು ಸಹಜವಾಗಿ ಅಲ್ಲಿ ಹೆಚ್ಚಳ ಮಾಡಿರ್ತಾರೆ ಸ್ಥಳ ಮಹಜರು ನಡೆಸುವಂತಹ ಸಂದರ್ಭದಲ್ಲಿ. ಈಗ ಈ 4 ಆರೋಪಿಗಳೇನಿದ್ದಾರೆ, ಅಲ್ಲಿನ ಸಂಘದ ಅಧ್ಯಕ್ಷ ಏನಿದ್ದಾನೆ ರಾಘವೇಂದ್ರ, ಕಾರ್ತಿಕ್ಕು, ನಂದೀಶ ಮತ್ತು ಪವನ್, ನೋಡಿ ಈ 4 ಜನರ ಪಾತ್ರ ಕಿಡ್ನಾಪ್ ಕೇಸ್ನಲ್ಲಿ ಪ್ರಮುಖವಾದದ್ದು. ಈ ಪ್ಲ್ಯಾನ್ ಪವಿತ್ರ ಗೌಡ ಏನು ಪ್ಲ್ಯಾನ್ ಮಾಡಿದ್ಲು, ಫೇಕ್ ಅಕೌಂಟು ಎತ್ತಾಕೊಂಡು ಬಾ, ಆಕೆಯ ಸೂಚನೆ ಮೇರೆಗೆ ಇವರೆಲ್ಲರೂ ಕೆಲಸ ಮಾಡಿದ್ದು. ಆ ಕಿಡ್ನಾಪ್ಗೆ ಬಳಸಿದಂತಹ ವಾಹನ ಏನಿದೆ, ಜೊತೆಗೆ ಎಷ್ಟು ಟೈಮಲ್ಲಿ, ಯಾವ ಪ್ರದೇಶದಲ್ಲಿ, ಇದೆಲ್ಲವನ್ನು ಕೂಡ ಪೊಲೀಸರು ಆಲ್ರೆಡಿ ಮಾಹಿತಿನ ಕಲೆ ಹಾಕಿದ್ದಾರೆ. ಇವತ್ತು ಸ್ಪಾಟ್ಗೆ ಕರೆದುಕೊಂಡು ಹೋಗಲಿದ್ದಾರೆ.